ಎ ಮೊಹಿದ್ದೀನ್ ಇವರಿಗೆ ಕರ್ನಾಟಕ ಸರ್ಕಾರವು ದೇವರಾಜ ಅರಸು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವುದು ನಾವು ಎಲ್ಲರಿಗೆ ಸಂತೋಷವನ್ನ ತಂದುಕೊಟ್ಟಿರುವಂಥದ್ದು. ಶ್ರೀ ಬಿ ಎ ಮೊಹಿದ್ದೀನ್ ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬಜ್ಪೆಯಲ್ಲಿ ದಿನಾಂಕ 5/5/1938 ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬಜ್ಪೆಯಲ್ಲಿ, PU ಶಿಕ್ಷಣವನ್ನು ಚಿಕ್ಕಮಗಳೂರಿನಲ್ಲಿ, ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡಿತಾರೆ. ವಿದ್ಯಾರ್ಥಿ ಜೀವನದಲ್ಲಿ ಸಮಾಜವಾದಿ ಚಳುವಳಿಯ ಬಗೆಗೆ ಆಸಕ್ತಿಯನ್ನು ಹೊಂದಿದಂತವರು ಶ್ರೀ ಬಿ ಎ ಮೊಹಿದ್ದೀನ್ ರವರು ಇಂದಿರಾ ಗಾಂಧಿಯವರ ಪ್ರಗತಿಪರ ಧೋರಣೆಯಿಂದಾಗಿ ಆಕರ್ಷಿತರಾಗಿ ರಾಜಕೀಯದತ್ತ ಒಲವನ್ನು ತೋರಿಸುತ್ತಾರೆ. 1971 ಪಾರ್ಲಿಮೆಂಟ್ ಚುನಾವಣೆಯ ಬಳಿಕ ಇವರು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗ್ತಾರೆ. 1978 ಲೋಕಸಭಾ ಕ್ಷೇತ್ರದ ಐತಿಹಾಸಿಕ ಮರುಚುನಾವಣೆಯಲ್ಲಿ ಶ್ರೀ ಬಿ ಎ ಮೊಹಿದ್ದೀನ್ ರವರು ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿ ಯಶಸ್ವಿಯಾಗ್ತಾರೆ. 78ರಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಶಾಸಕರಾಗಿ ವಿಧಾನಸೌಧವನ್ನ ಪ್ರವೇಶ ಮಾಡುತ್ತಾರೆ. ಹಾಗೆ ವಿಧಾನ ಪರಿಷತ್ನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. 1996ರಲ್ಲಿ JH ಪಟೇಲ್ ರವರ ಮಂತ್ರಿಮಂಡಲದಲ್ಲಿ 2.5 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ CET ವ್ಯವಸ್ಥೆಯನ್ನು ಬಲವರ್ಧಿಸುವ ಬಗೆಗೆ, ಕಾಲೇಜು ಉಪನ್ಯಾಸಕರಿಗೆ UGC ವೇತನ ಶ್ರೇಣಿಯನ್ನು ಒದಗಿಸುವ ಬಗೆಗೆ ಅಪಾರವಾಗಿ ಶ್ರಮಿಸುವಂತಹ ಜೀವ ಶ್ರೀಯುತರು. ಟಿ ದೇವರಾಜ ಅರಸುರವರ ಸಾಮಾಜಿಕ ನ್ಯಾಯ ಸಿದ್ಧಾಂತದ ಬಗ್ಗೆ ಮಾರು ಹೋಗಿದ್ದಂಥವರು. ಅವರು ಎಂದಿಗೂ ಅಧಿಕಾರಕ್ಕಾಗಿ ಹಾತೊರೆದವರಲ್ಲ. ಅರಸು ಅವರು ಜಾರಿಗೆ